ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ರದ್ದು ಕಾಫಿ ತಿಂಡಿ ಎಲ್ಲ ಆಯಿತಾ? ನಾನು ತಿಂಡಿ ಎಲ್ಲ ತಿಂದಿಲ್ಲ, ಮಾಡಿಟ್ಟಿದ್ದೀನಿ, ಇನ್ನು ತಿನ್ನಬೇಕು. ಬೆಳಿಗ್ಗೆ ಟಿಫನ್ ಮಾಡಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ಅರ್ಜೆಂಟ್ ಮಾಡಬೇಕಾಗುತ್ತಲ್ವ, ಆವಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ವೀಡಿಯೋ ಮಾಡಿಲ್ಲ. ಟಿಫನ್ ಮಾಡಿದ್ದೀನಿ ಆಲ್ರೆಡಿ, ತಿಂದಿಲ್ಲ, ಇನ್ನು ತಿನ್ನಬೇಕು. ನಿಮ್ಮದೆಲ್ಲರದ್ದು ಟಿಫನ್ ಆದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಫ್ರೆಂಡ್ಸ್, ನೋಡಿ ಕಡುಬು ಮಾಡಿದ್ದೀನಿ. ಇದ್ರದ್ದೊಂದು ಸಲ ವೀಡಿಯೋ ಮಾಡಬೇಕು ಅಂತ ಇದ್ದೀನಿ ಕಡುಬಿಂದು. ಯಾಕಂದರೆ ನಾನು ಕಡುಬಿಂದು ಇಷ್ಟು ತನಕ ವೀಡಿಯೋನೇ ಮಾಡಿಲ್ಲ. ಬೆಳಿಗ್ಗೆ ಬೇಗ ಮಾಡಬೇಕಾಗುತ್ತೆ, ಸ್ಕೂಲ್ ಮಕ್ಕಳಿಗೆಲ್ಲ ಲೇಟ್ ಆಗುತ್ತಲ್ಲ, ಅರ್ಜೆಂಟ್ ಮಾಡೋಕ್ಕಾಗುತ್ತೆ. ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇನ್ನೊಂದು ಸಲ ಫ್ರೀ ಇದ್ದಾಗೆಲ್ಲ ಹೇಗೆ ಕಡುಬು ಮಾಡೋದಂತ ತೋರಿಸ್ತೀನಿ. ಇದು ನಮ್ಮ ಚಿಕ್ಕಮಂಗ್ಳೂರು ಸೈಡಲ್ಲೆಲ್ಲ ಜಾಸ್ತಿ ಮಾಡ್ತಾರೆ. ಇದಕ್ಕೆ ಕಡುಬಿಗೆ ಚಿಕನ್ ಗ್ರೇವಿ, ಫಿಶ್ ಗ್ರೇವಿ ಎಲ್ಲ ಇದು ತುಂಬ ಚೆನ್ನಾಗಾಗುತ್ತೆ. ಇವತ್ತು ನಾನು ನಾವೀಗ ಗಾಡಿಯೆಲ್ಲ ಓಡಿಸ್ತೀವಲ್ವ, ಕೈಯೆಲ್ಲ ಫುಲ್ ಟ್ಯಾನ್ ಆಗಿದೆ ನೋಡಿ, ಬ್ಲ್ಯಾಕ್ ಆಗಿದೆ. ಅದಕ್ಕೆ ಈ ಟ್ಯಾನ್ ಹೋಗಬೇಕಾದ್ರೆ ಮನೇಲಿ ಒಂದು ರೆಸಿಪಿ ಮಾಡೋಣ ಅಂತಿದ್ದೀನಿ. ಪಾರ್ಲರಿಗೆಲ್ಲ ಹೋಗೋ ಸುಮ್ಮನೆ ದುಡ್ಡೆಲ್ಲ ಖರ್ಚಲ್ವಾ, ನಾವು ಮನೇಲೇ ಏನು ಥಿಂಗ್ಸ್ ಇರುತ್ತೋ ಅದರಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು. ಇವಾಗ ನಾನು ಒಂದು ಒಳ್ಳೆ ಸ್ಕಿನ್ನುಗೆ ಅಂದರೆ ಟ್ಯಾನ್ ಆಗಿದೆಯಲ್ವ, ಅದು ಟ್ಯಾನ್ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಮನೇಲಿ ಇರೋ ವಸ್ತಲ್ಲೇ ಮಾಡ್ಕೊಳ್ಳಿ, ಹೊರಗಡೆ ಏನು ಹೋಗೋದು ಬೇಡ. ನೋಡಿ ಫ್ರೆಂಡ್ಸ್, ನಾನು ಮನೆಯಲ್ಲೇ ಇದ್ದಿದ್ದು ರೆಸಿಪಿಯಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಕಾಫಿ ಪುಡಿ, ಆಮೇಲೆ ಇದು ಫುಲ್ ಟೊಮೊಟೊ ಬೇಡ, ಹಾಫ್ ಟೊಮೊಟೊ, ಇದು ಶುಗರ್, ಇದು 3 ಇದ್ದರೆ ಸಾಕು. ಕೆಲವರು ಇದಕ್ಕೆ ಜೇನುತುಪ್ಪ ಹಾಕ್ತಾರೆ, ಜೇನುತುಪ್ಪನ ಹಾಕ್ಬೋದು. ಕೆಲವರು ಲೆಮನ್ನು ಹಾಕ್ತಾರೆ, ಲೆಮನ್ ಹಾಕಿದ್ರೂ ಒಳ್ಳೆಯದು. ಅದು ಇಲ್ಲಾಂದ್ರೂ ಪರವಾಗಿಲ್ಲ. ಈಗ ನನ್ನ ಹತ್ರ ಇಲ್ಲ, ಲೆಮನ್ ರೆಡಿ ಇಲ್ಲ. ನಾನು ಮನೇಲಿ ಏನಿದೆ ಅದರಲ್ಲೇ ರೆಡಿ ಮಾಡ್ತೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ಟೊಮೊಟೊನ ಕಟ್ ಮಾಡಬೇಕು. ಫಸ್ಟ್ ಕಟ್ ಮಾಡ್ತೀನಿ ನಾನು. ನೋಡಿ, ಟೊಮೊಟೊನ ಕಟ್ ಮಾಡಿಕೊಂಡೆ. ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಫಸ್ಟ್ ಶುಗರ್ ಹಾಕ್ಕೋಬೇಕು. ಏನಿಲ್ಲ, ಶುಗರ್ನು ಹೀಗೆ ಹಾಕ್ಕೋಬೇಕು. ಕೆಲವರು ಹಳದಿ ಹಾಕೋತಾರೆ, ಅರಿಶಿನ ಪುಡಿ, ಅದನ್ನು ಹಾಕ್ಕೋಬಹುದು. ಅದೇನು ಬೇಡ, ಇವಾಗ ಬರೀ ಇಷ್ಟೇ ಇದ್ದರೆ ಸಾಕು. ನೋಡಿ, ಶುಗರ್ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕಾಫಿ ಪುಡಿ, ಈ ಥರ ಹಾಕ್ಕೋಬೇಕು. ಇವಾಗ ನನ್ನ ಕೈ ಹೇಗಿದೆ ನೋಡಿ, ಫುಲ್ ಟ್ಯಾನ್ ಆಗಿದೆ. ಇವಾಗ ಹೇಗಿರುತ್ತೆ, ಆಮೇಲೆ ಒಂದು 10 ಮಿನಿಟ್ಸ್ ಸ್ಕ್ರಬ್ ಮಾಡಿದ್ರ ಮೇಲೆ ಹೇಗಾಗುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಬಿಸಿಲಿಗೆ ಹೋಗಿ ಕೈಯೆಲ್ಲ ಫುಲ್ಲು ಸುಟ್ಟೋಗಿದೆ. ಅದಕ್ಕೆ ಈ ಥರ ಟೊಮೊಟೊದಲ್ಲಿ ಸ್ಕ್ರಬ್ ಮಾಡಿದ್ರೆ ಈ ಸುಟ್ಟೋಗಿರುತ್ತಲ್ಲ, ಬ್ಲ್ಯಾಕ್ ಆಗಿರುತ್ತೆ ನೋಡಿ, ಅದು ಫುಲ್ಲು ಹೋಗುತ್ತೆ. ಒಂದು 10 ಮಿನಿಟ್ಸ್ ಸ್ಕ್ರಬ್ ಮಾಡಿದ್ರೆ ಆಯಿತು. ಈಗ ಮಾಡ್ತೀನಿ ನಾನು. ನೋಡಿ, ಅಲ್ಲಿ ಕೆಳಗೆ ಬೀಳುತ್ತೆ, ದೂರದಲ್ಲಿದ್ದೀನಿ, ಕಾಣಿಸುತ್ತಲ್ವ ನಿಮಗೆ? ಹಿಂಗೆ ಈ ಥರ ಮಸಾಜ್ ಮಾಡಬೇಕು ಒಂದು 10 ಮಿನಿಟ್ಸ್. ಅದು ಗಾಡಿಯೆಲ್ಲ ಓಡಿಸ್ತಾ ಇರ್ತೀವಲ್ಲ, ಹ್ಯಾಂಡ್ಲೇ ಹಿಡಿತೀವಲ್ಲ, ಕೈ ಫುಲ್ಲು ಬ್ಲ್ಯಾಕ್ ಆಗೋಗಿದೆ. ಸನ್ಸ್ಕ್ರೀಮ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಅಲ್ವಾ. ಇದು ಮನೇಲಿ ಏನಿಲ್ಲ ನೋಡಿ, ಈಸಿ ಇರುತ್ತೆ. ಒಂದು 10 ಮಿನಿಟ್ಸ್ ಈ ಥರ ಸ್ಕ್ರಬ್ ಮಾಡಿದ್ರೆ ತುಂಬ ಒಳ್ಳೆಯದು ಕೈಗೆ. ಹೀಗೆ ಮಸಾಜ್ ಮಾಡಬೇಕು. ಮುಖಕ್ಕೂ ಹಾಕೋಬೋದು, ತುಂಬ ಒಳ್ಳೆಯದು. ಒಂದು 10 ಮಿನಿಟ್ಸ್ ಮಾಡಿ ಆರಾಮಲ್ಲಿ. ಏನು ಕಷ್ಟ ಇಲ್ಲ, ಈಸಿ ಇದೆ. ಫುಲ್ ಕೈ ಟ್ಯಾನ್ ಆಗಿಲ್ಲ, ಬರೀ ಗಾಡಿ ಹಿಡಿತೀವಲ್ಲ ಹಾಫ್ ಕೈ ಮಾತ್ರ. ಆಮೇಲೆ ಈ ಹ್ಯಾಂಡ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಹೀಗೆ ಸ್ಕ್ರಬ್ ಮಾಡಬೇಕು. ನಾನು ಯಾವಾಗಲೂ ಮನೇಲಿ ಮಾಡ್ತಾ ಇರ್ತೀನಿ ಟೊಮೊಟೊದಲ್ಲಿ. ನಾನು ಮುಖಕ್ಕೆ ಮಾಡೋದಾದ್ರೆ ಜೇನುತುಪ್ಪ ಹಾಕೋತೀನಿ. ಕೈಗೆ ಜೇನುತುಪ್ಪ ಬೇಡ, ಶುಗರ್ ಮತ್ತು ಕಾಫಿ ಪುಡಿ ಹಾಕಿ ಸಾಕು. ಪುನಃ ಕಮ್ಮಿ ಆದರೆ ಅಂದರೆ ಪುನಃ ಹೀಗೆ ಟಚ್ ಮಾಡಿಕೊಂಡು, ಶುಗರಿಗೆ ಈ ಥರ ಕಾಫಿ ಪುಡಿಗೆ ಟಚ್ ಮಾಡಿಕೊಂಡು ಪುನಃ ಸ್ಕ್ರಬ್ ಮಾಡಿದ್ರೆ ಆಯ್ತು ನೋಡಿ. ಈ ಥರ ಈಸಿ ಇದೆ.
ನೆಲಕ್ಕೊಂದು ಮ್ಯಾಟ್ ಏನಾದರೂ ಹಾಕ್ಕೊಳ್ಳಿ, ನೆಲಕ್ಕೆ ಬೀಳುತ್ತೆ. ಆಲ್ರೆಡಿ ನಂದು ನೆಲದಲ್ಲೆಲ್ಲ ಬಿದ್ದೋಯ್ತು. ಏನು ಕಷ್ಟ ಇಲ್ಲ, ಆರಾಮಲ್ಲಿ ಮಾಡ್ಬೋದು. ಈಸಿ ಇದೆ ಇದು. ಮನೇಲಿ ಎಲ್ಲರೂ ಮನೆಯಲ್ಲೂ ಶುಗರ್ ಇರುತ್ತೆ, ಕಾಫಿ ಪುಡಿ ಇರುತ್ತೆ, ಟೊಮಾಟೊ ಅಂತೂ ಇದ್ದೇ ಇರುತ್ತೆ, ಯಾರ ಮನೇಲೂ ಇಲ್ಲ ಅಂತ ಇಲ್ಲ. ನಾನು ಇವಾಗ ಬರೀ ಒಂದು ಹ್ಯಾಂಡ್ಸಿಗೆ ಮಾತ್ರ ಮಾಡ್ತೀನಿ, ಒಂದು ಹ್ಯಾಂಡ್ಸ್ ಹಂಗೆ ಇಟ್ಟಿದ್ದೀನಿ. ಆಮೇಲೆ ನಿಮಗೆ ಕಲರ್ ತೋರಿಸ್ತೀನಿ, ಈ ಹ್ಯಾಂಡ್ಸ್ ನೋಡಿ, ಈ ಹ್ಯಾಂಡ್ಸ್ ನೋಡಿ ಅಂತ. ಈ ಮುಖಕ್ಕೆ ಹಾಕಿದರೆ ಕಪ್ಪು ಚುಕ್ಕಿ ಇರುತ್ತಲ್ಲ ಮುಖದಲ್ಲಿ, ಆಮೇಲೆ ಕಣ್ಣತ್ರ ಬ್ಲ್ಯಾಕ್ ಆಗಿರುತ್ತಲ್ಲ ಕಣ್ಣು ಸುತ್ತ, ಅದೆಲ್ಲ ಹೋಗುತ್ತೆ. ಒಂದೇ ದಿವಸದಲ್ಲಿ ಹೋಗಲ್ಲ, ಕ್ರಮೇಣ ಹೋಗುತ್ತೆ. ನೋಡಿ ಫ್ರೆಂಡ್ಸ್, 5 ನಿಮಿಷ ಆಯಿತು. ಇವಾಗಲೇ ಸಾಕು ಇಷ್ಟು ಮಾಡಿದ್ರೆ. ನಾನು ಇನ್ನೂ ಟೈಮ್ ಇದೆಯಲ್ಲ, ಏನು ಮನೇಲಿ ಕೆಲಸ ಇಲ್ಲ, ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕೈದು ಕಾಫಿ ಪುಡಿ ಇದೆ ಎಲ್ಲ ಕೆಳಗೆ ನೆಲಕ್ಕೆ ಬೀಳುತ್ತೆ. ಒಂದು ಮ್ಯಾಟ್ ಹಾಕ್ಕೊಳ್ಳಿ ನೆಲದಲ್ಲಿ, ನೆಲಕ್ಕೆ ಬಿದ್ದರೆ ಗಲೀಜಾಗುತ್ತಲ್ವ. ಇವಾಗಲೇ ಗೊತ್ತಾಗುತ್ತೆ ಕಲರ್ ನೋಡಿ. ನನ್ನ ಕೈ ಫುಲ್ ವೈಟ್ ಆಗಿದೆ ಇವಾಗ. ಫುಲ್ ವೈಟ್ ಆಗಿದ್ದೀನಿ ನಾನು ಇವಾಗ, ನೋಡ್ತಾ ಇರ್ಬೋದು ನೀವು. ಪಾರ್ಲರಿಗೆಲ್ಲ ಹೋಗಿ ದುಡ್ಡು ಖರ್ಚು ಮಾಡೋಕ್ಕಿಂತ ಮನೆಯಲ್ಲಿ ಏನು ರೆಸಿಪಿ ಇದೆಯಾ ಅದನ್ನು ಮಾಡ್ಬೋದು. ಆಮೇಲೆ ಇದು ಅಕ್ಕಿ ಹಿಟ್ಟು ಬರುತ್ತಲ್ವ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ ಹಾಕಿ ಅದರಲ್ಲೂ ಸ್ಕ್ರಬ್ ಮಾಡ್ಬೋದು. ಅದೂ ಒಳ್ಳೆಯದು, ಮುಖಕ್ಕೂ ಹಾಕ್ಬೋದು, ಕೈಗೂ ಹಾಕ್ಬೋದು, ಅದೂ ಒಳ್ಳೆಯದೇ. ನೋಡಿ ಇವಾಗಲೇ ನನ್ನ ಕೈ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ನೋಡಿ. ಇವಾಗ ನಾನು ಕೈನ ವಾಶ್ ಮಾಡ್ತೀನಿ. ವಾಶ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕೈ ತೊಳ್ಕೊಂಡ್ಬಂದೆ. ಇವಾಗ ನೋಡಿ ಈ ಹ್ಯಾಂಡ್ಸ್ ನೋಡಿ, ಈ ಹ್ಯಾಂಡ್ಸ್ ನೋಡಿ. ಇದು ಸ್ಕ್ರಬ್ ಮಾಡಿದ್ದೀನಿ, ಇದು ಸ್ಕ್ರಬ್ ಮಾಡಿಲ್ಲ. ಇದಕ್ಕೆ ನೋಡಿ, ಇದು ಸ್ವಲ್ಪ ವೈಟ್ ಥರ ಕಾಣಿಸುತ್ತೆ, ಇದು ಬ್ಲ್ಯಾಕ್. ಒಂದೇ ದಿವಸ ಫುಲ್ ವೈಟ್ ಆಗಲ್ಲ, ಕ್ರಮೇಣ ಹೋಗುತ್ತೆ. ಕೈ ಸುಟ್ಟೋಗಿದ್ದು ಫುಲ್ಲು ನೋಡಿ. ನಾನು ಅದಕ್ಕೆ ಒಂದು ಹ್ಯಾಂಡಿಗೆ ಮಾಡಿಲ್ಲ, ಇನ್ನೊಂದು ಹ್ಯಾಂಡ್ಸಿಗೆ ಮಾತ್ರ ಮಾಡಿದ್ದು, ತೋರಿಸ್ಬೇಕು ಅಂತ. ಇದರಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಕಾಫಿ ಪುಡಿ, ಶುಗರ್ ಅಂತೂ ತುಂಬ ಒಳ್ಳೆಯದು. ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹೌದಾ ಅಲ್ವ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿದ್ರೆ ಸಾಕು. ಆಲ್ರೆಡಿ ಎಲ್ಲರೂ ಮಾಡ್ಕೋತಾರೆ. ಬಿಸಿಲಿಗೆಲ್ಲ ಹೋಗಿ ಬರ್ತಾರಲ್ವ, ಸ್ಕಿನ್ ಟ್ಯಾನ್ ಆಗಿರುತ್ತೆ. ಸ್ಕಿನ್ ಟ್ಯಾನ್ ಆದಾಗ ಮನೇಲಿ ಎಲ್ಲರೂ ಮಾಡ್ಕೋತಾರೆ. ನಾನಂತೂ ಕೈಗೆಲ್ಲ ಕಮ್ಮಿ ಮಾಡ್ಕೋತೀನಿ, ಕೈಗೆಲ್ಲ ಜಾಸ್ತಿ ಮಾಡ್ಕೊಳ್ಳಲ್ಲ, ಮುಖಕ್ಕೆ ಮಾಡ್ಕೋತೀನಿ ಬಿಸಿಲಿಗೆಲ್ಲ ಹೋಗಿ ಬಂದರೆ. ಈ ಮನೆಯದೇ ಒಂದು ಟಿಪ್ಸ್ ಹೇಳಿದ್ದೀನಲ್ಲ, ಮನೆಯಲ್ಲೇ ಇರೋದು ಏನು ಟಿಪ್ಸು ಅಂತ, ಅದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಕಮೆಂಟ್ ಅಂತೂ ಮಾಡಲೇಬೇಕು, ಯಾಕಂದರೆ ನನಗೂ ಗೊತ್ತಾಗಬೇಕು, ಇದು ಸರಿಯಾಗಿದೆಯಾ ಸರಿ ಅಂತ ಗೊತ್ತಾಗಬೇಕು. ಕಮೆಂಟ್ ಮಾಡಿ ಹೇಳಿ. ಎಲ್ಲರೂ ಟ್ರೈ ಮಾಡ್ತಾರೆ, ನಾನಂತೂ ಯಾವಾಗಲೂ ಮಾಡ್ತಾ ಇರ್ತೀನಿ. ಕೈಗೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾ ಇರ್ತೀನಿ, ಕೈ ನೀರಲ್ಲ ಅಂತ. ಮುಖಕ್ಕೆ ಜಾಸ್ತಿ ಯಾವಾಗಲೂ ಮಾಡ್ತಾ ಇರ್ತೀನಿ. ಬಿಸಿಲಿಗೆಲ್ಲ ಹೋಗಿ ಮುಖ ಎಲ್ಲ ಸುಟ್ಟ ಹೋಗಿರುತ್ತಲ್ವ, ಮನೇಲೆ ಸ್ಕ್ರಬ್ ಮಾಡಿದ್ರೆ ಈಸಿ. ನಮ್ಗೆ ಯಾವಾಗಲೂ ಪಾರ್ಲರಿಗೆ ಹೋಗ್ತಾ ಇರೋಕ್ಕಾಗಲ್ಲ, ಅದಕ್ಕೆ ಮನೆಯಲ್ಲೇ ರೆಡಿ ಮಾಡಿದ್ದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.